ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10-11 ವಾಕ್ಯಗಳು. ಎಫಿಷಿಯನ್ಸ್ ಚಾಪ್ಟರ್ 6 ವರ್ಸ್ 10 and 11. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಹಾಲೆಲೂಯ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಹಾಲೆಲೂಯ. ದೇವರು ನಮ್ಮನ್ನು ಶಕ್ತರಾಗುವಂತೆ ಹೇಳುತ್ತಾ ಇದ್ದಾರೆ. ನಮ್ಮನ್ನು ಸಿದ್ಧರಾಗುವಂತೆ ಅಥವಾ ದೇವರ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ದೇವರ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ, ಹಿಡಿದುಕೊಂಡವರಾಗಿ, ಅವಲಂಬಿಸುವವರಾಗಿ ಶಕ್ತಿಯನ್ನು ಹೊಂದಿಕೊಳ್ಳ್ರಿ. ಹಾಲೆಲೂಯ. ದೇವರ ಬಲದಿಂದ ಬಲಗೊಳ್ಳಿರಿ ಎಂಬುದಾಗಿ. ನಮ್ಮ ಸ್ವಂತ ಬಲ, ಮಾಂಸದ ಬಲ, ನಮ್ಮ ಲೌಕಿಕ ಬಲ ನಮಗೆ ಸಾಕಾಗುವುದಿಲ್ಲ, ಅಥವಾ ಅದು ಕಡಿಮೆಯಾದದ್ದು, ಅದು ಕುಸಿದು ಬೀಳುವಂಥದ್ದು, ಅದು ನಮ್ಮನ್ನು ಕೈ ಬಿಡುವಂಥದ್ದಾಗಿರುತ್ತದೆ. ಇದರ ಅರ್ಥ ಅದುವೇ. ಆದ ಕಾರಣ ನಾವು ಬಲಗೊಳ್ಳಬೇಕಾದ ವಿಷಯ ಯಾವುದು? ಯಾರಲ್ಲಿ? ದೇವರಲ್ಲಿ. ದೇವರು ಒದಗಿಸುವ ಅತ್ಯಧಿಕವಾದ, ನಮಗೆಷ್ಟು ಬೇಕೋ ಅದಕ್ಕಿಂತ ಅಧಿಕವಾಗಿಯೇ ದೇವರು ಬಲವನ್ನು, ಶಕ್ತಿಯನ್ನು ನಮಗೆ ಕೊಡುವ ದೇವರಾಗಿರುತ್ತಾರೆ. ತನ್ನ ಶಕ್ತಿಯನ್ನು ಕೊಡುವ ದೇವರಾಗಿರುತ್ತಾರೆ. ಅದು ನಮಗೆ ಮೀರುವ ಶಕ್ತಿಯಾಗಿರುತ್ತದೆ. ಅದು ನಮಗೆ ನಿಲುಕದ ಶಕ್ತಿ. ಅದು ನಾವು ಗಳಿಸಲಾರದ ಶಕ್ತಿ. ಅದು ನಾವು ನಮ್ಮಿಂದ ಅದನ್ನು ಮಾಡಿಕೊಳ್ಳಲಾರದ ಶಕ್ತಿ, ಉತ್ಪತ್ತಿ ಮಾಡಿಕೊಳ್ಳಲಾರದ ಶಕ್ತಿಯಾಗಿರುತ್ತದೆ. ಹಾಲೆಲೂಯ. ನೀವು ಯೋಚನೆ ಮಾಡಿ ನೋಡಬಹುದು, ಅಥವಾ ನೀವು ಹುಡುಕಿ ನೋಡಬಹುದು. ಎಷ್ಟೋ ಸಾರಿ ನಾವೊಂದು ವಿಷಯವನ್ನು ಮಾಡಲು ಸಾಧ್ಯವಿಲ್ಲ ಅನ್ನುವಾಗ, ನನ್ನ ಕೈಯಲ್ಲಿ ಇದು ಆಗುವುದಿಲ್ಲ ಎಂಬುದಾಗಿ, ಒಂದು ಪರೀಕ್ಷೆ, ಸ್ಕೂಲ್ ಪರೀಕ್ಷೆಯೇನೋ, ಒಂದು ಕಾಲೇಜ್ ಇಂಟರ್ವ್ಯೂವೋ ಪರೀಕ್ಷೆನೋ, ಅಥವಾ ಒಂದು ಜಾಬ್ ಇರಲಿ, ಏನೇ ಇರಲಿ, ಒಂದು ಬಿಸ್ನೆಸ್ ಅಸೈನ್ಮೆಂಟು, ಒಂದು ಪ್ರಾಜೆಕ್ಟು, ಒಂದು ವಿಚಾರ ಇರಬಹುದು. ಆ ಒಂದು ವ್ಯವಹಾರದಲ್ಲಿ, ಆ ಕಾರ್ಯಾಚರಣೆಯಲ್ಲಿ ಇದು ನನ್ನಿಂದ ಹೇಗಾಗುತ್ತದೋ ಎಂಬುದಾಗಿ ನೀವು ಅಂದಿರಬಹುದು. ಆದರೆ ಅದನ್ನು ದೇವರು ನಿಮ್ಮನ್ನು ಬಲಗೊಳಿಸಿ ನಿಮ್ಮ ಕೈಗೆ ಅದು ಆಗುವಂತೆ ಮಾಡಿರಬಹುದು. ಅದೇ ರೀತಿಯಾಗಿ ನೆನಪಿನಲ್ಲಿಟ್ಟುಕೊಳ್ಳ್ರಿ. ಹಾಲೆಲೂಯ. ಬಲಗೊಳ್ಳ್ರಿ. ಯಾರಲ್ಲಿ? ದೇವರಲ್ಲಿ. ನಿಮ್ಮ ಬಲವನ್ನು ನೀವು ನಂಬಬೇಡ್ರಿ. ನಿಮ್ಮ ಭುಜಬಲವನ್ನು ನಂಬಬೇಡ್ರಿ. ಮನುಷ್ಯರು ಮಾಡುವ ಸಹಾಯ ಇಕ್ಕಟ್ಟಿನಲ್ಲಿ ಅದು ವ್ಯರ್ಥ. ಕುದುರೆಗಳ ಒಂದು ಬಲ ವ್ಯರ್ಥವಾಗಿರುತ್ತದೆ. ಎವ್ರಿಥಿಂಗ್ ಇಸ್ ವೇನ್. ಆದರೆ ದೇವರಲ್ಲಿ ಬಲ ಹೊಂದಿಕೊಳ್ಳ್ರಿ. ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ಹಾಲೆಲೂಯ. ಹಾಲೆಲೂಯ. ಆದ ಕಾರಣ ನಾವು ನಮ್ಮ ಫೋಕಸ್ ಎಲ್ಲ ದೇವರಲ್ಲಿ ಬಲ ಹೊಂದಿಕೊಳ್ಳೋಣ. ಸಾರಾಳು ದೇವರಲ್ಲಿ ಬಲಗೊಂಡಳಂತೆ. ಗರ್ಭಿಣಿ ಆಗುವುದಕ್ಕೆ ದೇವರ ಬಲವನ್ನು ಅವಳು ನಂಬಿದಳು. ಅವಳು ಸತ್ತು ಹೋಯಿತು ಅವಳ ಗರ್ಭ. ಆದರೆ ಅವಳ ದೇವರ ಬಲದಿಂದ ಅವಳು ಗರ್ಭಿಣಿಯಾದಳು. ಹಾಲೆಲೂಯ. ತಾಯಿಯಾದಳು. ಥ್ಯಾಂಕ್ ಯು ಲಾರ್ಡ್. ಒಂದು ತಾಯಿ, ದೊಡ್ಡ ಜನಾಂಗದ ಒಂದು ತಾಯಿ ಆಗಿಬಿಟ್ಟಳು. ಅದೇ ರೀತಿಯಾಗಿ ದೇವರ ಬಲವನ್ನು ಅವಲಂಬಿಸುವವರು ಯಾವಾಗಲೂ ಪುಷ್ಟಿಯಾಗಿರುತ್ತಾರೆ, ಯಾವಾಗಲೂ ಬಲಶಾಲಿಯಾಗಿರುತ್ತಾರೆ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ, ಒಪ್ಪಿಸಿಕೊಡೋಣವ, ಬಲ ಹೊಂದಿಕೊಳ್ಳೋಣವ. ದೇವರ ಸನ್ನಿಧಾನಕ್ಕೆ ಹೋಗೋಣ, ದೇವರ ಸಮ್ಮುಖಕ್ಕೆ ಹೋಗೋಣ. ಅಲ್ಲಿ ಇದೆ ನಮಗೆ ಬಲ, ಅಲ್ಲಿದೆ ನಮಗೆ ಶಕ್ತಿ. ಹಾಲೆಲೂಯ. ಪ್ರತಿದಿನ ಬೆಳಿಗ್ಗೆ ದೇವರ ಸನ್ನಿಧಾನಕ್ಕೆ ಹೋಗಿ ಆ ಬಲವನ್ನು ಹೊಂದಿಕೊಳ್ಳೋಣ. ಇವತ್ತಿಗೆ ಬೇಕಾದ ಬಲ, ದಿನಕ್ಕೆ ಬೇಕಾದ ಬಲವನ್ನು, ಆಹಾರವನ್ನು ದೇವರೇ ಒದಗಿಸಿ ಕೊಡುತ್ತಾನೆ. ನಿನಗೆ ಅತ್ಯಧಿಕವಾದ ಶಕ್ತಿಯನ್ನು ಕೊಡುತ್ತಾನೆ. ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಿರಿ. ಹಾಲೆಲೂಯ. ಹಾಲೆಲೂಯ. ಸ್ಟ್ಯಾಂಡ್ ಅಗೇನ್ಸ್ಟ್ ದ ವೈಲ್ಸ್ ಆಫ್ ದ ಸೇಟನ್, ಎನಿಮೀಸ್, ವಿಕೆಡ್ನೆಸ್, ಎಲ್ಲದಕ್ಕೂ ವಿರೋಧವಾಗಿ ನಿಲ್ಲುವುದಕ್ಕೆ ನೀನು ಶಕ್ತನಾಗುವಿ. ದೇವರಲ್ಲಿ ಬಲ ಪಟ್ಟುಕೋ. ದೇವರಲ್ಲಿ ಬಲ ಹೊಂದಿಕೋ. ದೇವರೇ ನಿನ್ನ ಬಲವಾಗಿರಲಿ. ದಾವೀದ ಹೇಳ್ತಾ ಇದ್ದಾನೆ, ದೇವರೇ ನೀನೇ ನನ್ನ ಬಲ. ಯು ಆರ್ ಮೈ ಸ್ಟ್ರೆಂತ್ ಲಾರ್ಡ್. ಯು ಆರ್ ಮೈ ಸ್ಟ್ರೆಂತ್. ಯು ಆರ್ ಮೈ ರೆಫ್ಯೂಜ್. ಯು ಆರ್ ಮೈ ರಾಕ್. ಹಾಲೆಲೂಯ. ಏಸಪ್ಪ, ನಿಮ್ಮನ್ನು ನೋಡಿ ನಾವು ಬಲ ಹೊಂದಿಕೊಳ್ಳುತ್ತೇವೆ. ನಿನ್ನ ಪಾದದಲ್ಲಿ ಬಲ ಇದೆ ಅಪ್ಪ. ನಿನ್ನ ಸನ್ನಿಧಿಯಲ್ಲಿ ಬಲ ಇದೆ ಸ್ವಾಮಿ. ನಾವು ಬಲಪಟ್ಟು
ನಾನು ನಿನ್ನನ್ನು ಬಲಪಡಿಸುವೆ ಎಂದು ವಾಗ್ದಾನ ಮಾಡಿದ ಬಲ ನಮಗೆ ಸಿಗುತ್ತದೆ ಸ್ವಾಮಿ. ಹೊಂದಿಕೊಳ್ಳುತ್ತಾ ಇದ್ದೇವೆ ಅಪ್ಪ, ಪ್ರತಿಯೊಬ್ಬೊಬ್ಬರು ಹೊಂದಿಕೊಳ್ಳುತ್ತಾ ಇದ್ದೇವೆ. ಹೊಂದಿಕೊಳ್ಳೋಣ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಬಲದಲ್ಲಿ ಸ್ಟ್ರಾಂಗ್ ಆಗಿರ್ರಿ. ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ಅಂದರೆ ದೇವರ ಬಲವನ್ನು ಧರಿಸಿಕೊಳ್ಳ್ರಿ. ಆಗ ನೀವು ಎಲ್ಲವನ್ನು ಮಾಡುವುದಕ್ಕೂ, ಎದುರಿಸುವುದಕ್ಕೂ, ಸಹಿಸುವುದಕ್ಕೂ, ಪಾರಾಗುವುದಕ್ಕೂ, ದಾಟುವುದಕ್ಕೂ ನೀವು ಶಕ್ತರಾಗುವಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.